ಪರಮ ಪೂಜ್ಯರು ನಿಡಸೋಶಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ಪಂಚಮಲಿಂಗೇಶ್ವರ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ರಾಜಕಾರಣಿಗಳಲ್ಲಿ, ಆಗಮಿಸಿರುವ ಎಲ್ಲ ಉಮೇಶ್ ಕತ್ತಿಯವರ ಅಭಿಮಾನಿಗಳಲ್ಲಿ, ಕತ್ತಿ ಬಂಧುಗಳಲ್ಲಿ, ಆಗಮಿಸಿರುವ ಎಲ್ಲ ಶರಣರು ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಅಂದರೆ ಒಂದು ಪುಸ್ತಕ ಮನುಷ್ಯನನ್ನು ಎಷ್ಟು ಚೆನ್ನಾಗಿ ಬದಲಾವಣೆ ಮಾಡ್ತದೆ ಅನ್ನೋದಕ್ಕೆ ಅನ್ ಟು ದಿ ಲಾಸ್ಟ್ ಅಂತಂತ ಹೇಳಿ ಒಂದು ಗಾಂಧೀಜಿಯವರು ಒಂದು ಪುಸ್ತಕವನ್ನು ಓದ್ತಾರೆ ಇಂಗ್ಲೀಷ್ನಲ್ಲಿ. ಇಡೀ ಅವ್ರ ಜೀವನವೇ ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಹಾಗೆ ಮನುಷ್ಯ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಮನಸ್ಸುಗಳು ಸಹಿತ ಏನು ಮಾಡಬೇಕು ಸಮಾಜಕ್ಕೆ ಅನ್ನೋ ಒಂದು ಚಿಂತನೆ ಬರ್ತದೆ. ಅಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಉತ್ತರ ಕರ್ನಾಟಕದ ಕನಸುಗಾರ ಅಂತಂತ ಹೇಳಿ ಉಮೇಶ್ ಕತ್ತಿಯವರ ಒಂದು ಪುಸ್ತಕವನ್ನು ನಿಮ್ಮ ಕಡೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಎಷ್ಟು ಜನ ಬಹಳ ತುಂಬ ಚೆನ್ನಾಗಿ ಮಾತನಾಡಿದರು. ಅವೆಲ್ಲ ಮರೆತು ಹೋಗ್ತಾವ. ಮಾಳಿಯವರು ಅದೆಲ್ಲದನ್ನ ಹಿಡಿದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಅದನ್ನು ತೆಗೆದುಕೊಂಡು ಹೋಗಿ ಓದಬೇಕು. ನಮಗೆ ಓದಿದಾಗ ಏನನ್ನೋದು ಗೊತ್ತಾಗತ್ತೆ. ನಿಮ್ಮ ಹುಕ್ಕೇರಿ ತಾಲೂಕು, ನಮ್ಮ ಹುಕ್ಕೇರಿ ತಾಲೂಕು ಎಷ್ಟು ಗಟ್ಟಿ ಅಂತಂತ ಹೇಳಿದರೆ ನಿಮಗೆ ಭಾಳಷ್ಟು ಜನರಿಗೆ ಗೊತ್ತದೆ. JH ಪಟೇಲರು ಮುಖ್ಯಮಂತ್ರಿ ಆದರು. JH ಪಟೇಲರು ಮುಖ್ಯಮಂತ್ರಿ ಆದಾಗ ಈಗ ಬೀಳುತ್ತೋ ಆಗ ಬೀಳುತ್ತೋ, ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಒಂದು ಸಮಸ್ಯೆ ಬಂತು. ಆವಾಗ ಅವರು ಹಿಂದೆ ಗಟ್ಟಿಯಾಗಿ ನಿಂತುಕೊಂಡು ಉತ್ತರ ಕರ್ನಾಟಕದ ಎಲ್ಲ MLAಗಳನ್ನು ಒಂದು ಕಡೆ ತರತಕ್ಕಂಥ ಕೆಲಸ ಮಾಡಿದವರು ಯಾರಾದರೂ ಇದ್ದರೆ ಅದರ ಉಮೇಶ್ ಕತ್ತಿಯವರು ಹಾಗೂ AB ಪಾಟೀಲರು. ಅವಾಗ ಇಬ್ಬರು ಕೂಡೇ ಇದ್ದರು, ಮತ್ತೀಗ ಇಬ್ಬರು ಕೂಡಿದ್ದಾರೆ ಎಲ್ಲ ಅಷ್ಟು. ಅಂದರೆ ಇವು ಸಮಾಜದಲ್ಲಿ ಜನರಲ್ಲಿ ಉತ್ತರ ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ. ಅವರು ಉಮೇಶ್ ಕತ್ತಿಯವರಿಗೆ ಉತ್ತರ ಕರ್ನಾಟಕದ ಕಡೆ ಯಾಕೆ ಇಟ್ಟು ಒಲವು ಬಂತು, ಇದನ್ನು ಸಪ್ರೇಟ್ ರಾಜ್ಯ ಮಾಡಬೇಕು ಅಂತ ಯಾಕೆ ಒಲವು ಬಂತು ಅಂತ ಹೇಳಿದರೆ ಮೊದಲಿನಿಂದಲೂ ಸ್ವಲ್ಪ ಆ ಚಿಂತನೆಯಲ್ಲಿ ಇದ್ದರು. ಆವಾಗ ನಮ್ಮ DC ಆಗಿದ್ದಂಥವ್ರು ಭಾಳಷ್ಟು ಜನರಿಗೆ ಗೊತ್ತದೆ. ಜಾಮದಾರ್ ಅಂಥೇಳಿ DC ಆಗಿದ್ದರು. ಅವರು ತಾರತಮ್ಯ ಅಂತ ಒಂದು ಪುಸ್ತಕವನ್ನು ಬರೀತಾರೆ. DC ಆಗಿ ಮುಗಿದ ಮೇಲೆ ತಾರತಮ್ಯ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ನೀರಾವರಿಯಿಂದ ನಾವು ಎಷ್ಟು ಹಿಂದಿದ್ದೇವೆ, ಶಿಕ್ಷಣದಿಂದ ಹಿಂದಿದ್ದೇವೆ, ನೌಕರಿಯಿಂದ ಹಿಂದಿದ್ದೇವೆ, ಕೃಷಿಯಿಂದ ಹಿಂದಿದ್ದೇವೆ, ಯಾವ ಮೇನ್ ಅದಾವ ಎಲ್ಲದರಿಂದಲೂ ಉತ್ತರ ಕರ್ನಾಟಕ ಹಿಂದದೆ ಅನ್ನೋದನ್ನು ಅಂಕಿ ಸಂಖ್ಯೆ ಸರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ರೀಪ್ರಿಂಟ್ ಮಾಡಿಸ್ಬೇಕಾಗಿರ್ತದೆ. ನಾಗೇಶನ್ನವರು ಅವರ ಮನೆಗೆ ಹೋಗ್ತಾರೆ. ಇವರು ವಿಧಾನಸೌಧದಾಗ ಇದನ್ನು ಎತ್ತಿರ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದಾಗ ಅವ್ರ ಮನೆಗೆ ಹೋಗ್ತಾರೆ. ಇದನ್ನು ರೀಪ್ರಿಂಟ್ ಮಾಡಿಸ್ಕೊಡ್ರಿ, ಹಿಂಗಾಗಿತ್ತೆ ಅಂತ. ಏನದು ಅಂತ ಕೇಳ್ತಾರೆ. ಅವೆಲ್ಲವನ್ನು ಕೂತ್ಕೊಂಡು ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಆಮೇಲೆ ಒಂದು ತಗೊಂಡು ಓದ್ತಾರೆ. ಆವಾಗಿನಿಂದ ಅವ್ರ ತಲೆ ಒಳಗೆ ಉತ್ತರ ಕರ್ನಾಟಕದ ಬಗ್ಗೆ ಬಹಳಷ್ಟು ಚಿಂತನೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದನ್ನು ಪ್ರಿಂಟ್ ಮಾಡಿ ಬಹಳಷ್ಟು ಜನರಿಗೆ ಪುಕಟೆಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಈ ತಾರತಮ್ಯವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಂಥವರು ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಒಂದು ಹೋರಾಟ ಮಾಡಿ ಜನರಿಗೆ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಅವರು ಇಂಡಿಯವರು ಹೇಳಿದಂಗೆ ಇಲ್ಲಿಗೆ ಏನು ನೀರು ಬರಲ್ಲ, ಯಾಕೆ ಬರಲ್ಲ, ಅದು ಯಾಕೆ ಬರಲ್ಲ ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳ ಬೆನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು ಆ ಕಾಲಕ್ಕೆಲ್ಲ. ಇವತ್ತು ಅವರನ್ನು ನೆನೆಸಿಕೊಳ್ತಾ ಇದ್ದೇವೆ. ಅದನ್ನು ಬಹಳಷ್ಟು ಜನ ಎಲ್ಲ ಹಿರಿಯರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಮುಂದೆ ಏನು ಬೇಕು ಅನ್ನೋದನ್ನು 28ಕ್ಕೆ ಅವರೆಲ್ಲ ಹೇಳಿದ್ದಾರೆ. ಆ ರೀತಿ ನೀವೆಲ್ಲ ಸನ್ನದ್ಧರಾಗಿ ಮತ್ತೆ ಉತ್ತರ ಕರ್ನಾಟಕದ ಹೊಸ ಯೋಜನೆಯನ್ನು ಬರ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ರಿ ಅಂತಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೋವಾರಿಗಳಾಗಿ ನಿಂತು ರಮೇಶ್ ಕತ್ತಿಯವರು ಇವ್ರನ್ನೆಲ್ಲ ಇಷ್ಟು ಜನ ಎಲ್ಲ ಒಂದೇ ವೇದಿಕೆ ಮೇಲೆ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಉತ್ತರ ಕರ್ನಾಟಕ ತುಂಬ ಚೆನ್ನಾಗಿ ಬೆಳೀಬೇಕು, ಅವರ ಕನಸನ್ನು ನಾವೆಲ್ಲ ನೆನಸು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಅವರು ಮಾಡಿದಂಥ ಒಂದು ಕೆಲಸ ಬಹಳ ಸಕ್ಸಸ್ ಆಗಿದೆ. ಬಹಳ ಸಂತೋಷ. ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಸಿ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ. ತಮ್ಮ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದು ಕಾರ್ಯಕ್ರಮವನ್ನು ಸಫಲಗೊಳಿಸಿದಂತ ಎಲ್ಲ ಅತಿಥಿ ಗಣ್ಯರಲ್ಲೂ ಕೂಡ ಕತ್ತಿ ಪರಿವಾರ ಋಣಿಯಾಗಿದೆ. ಎಲ್ಲ ಅತಿಥಿ ಗಣ್ಯರಿಗೆ ಅದೇ ರೀತಿ ನೀವೆಲ್ಲರೂ ಕೂಡ ಸಾಹುಕಾರರ ನೆನಪುಗಳನ್ನ ಎದೆಯಲ್ಲಿ ದೀಪವಾಗಿಸಿಕೊಂಡು ನಂದ ದೀಪವಾಗಿಸಿಕೊಂಡು ಇಲ್ಲಿ ಬಂದಿದ್ದೀರಿ. ಇದೇ ರೀತಿ
ಕತ್ತಿ ಪರಿವಾರದ ಶಕ್ತಿಯಾಗಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಇರ್ತೀರಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಫಲತೆಗೆ ತೆರೆಮರೆಯಲ್ಲಿ ಶಕ್ತಿಯಾಗಿ ನಿಂತಹ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂತ ಪ್ರತಿಯೊಂದು ಚಂದದ ಮನಸ್ಸುಗಳಿಗೂ ಕೂಡ ಕತ್ತಿ ಪರಿವಾರ ಋಣಿಯಾಗಿದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ರೈತರಿಂದಲೇ ಭೂಮಿಯನ್ನು ಪಡೆದುಕೊಂಡು ಭೂಮಿಯ ಮೌಲ್ಯಕ್ಕೆ ತಕ್ಕಂತೆ ಎಲ್ಲ ಕತ್ತಿ ಅಭಿಮಾನಿಗಳಿಗೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಕೋರ್ತೇವೆ. ಸಾಂಗ್ ಕಲೆಕ್ಟ್ ಮಾಡ ಇಲ್ಲಿ ಬಾಮ ನೋಡಿ ರಬ್ಬ ತಗದಾರ ಅವ್ರ ಸರ್ ಕಲೆಕ್ಟ್ ಮಾಡ್ರನ್ನ